ಎಲ್ಲರಿಗೂ ನಮಸ್ತೆ. ಸರಳ ಸಲಹೆ ಚಾನಲಿಗೆ ಸ್ವಾಗತ. ಈಗ ಕೀಲು ನೋವು, ಸಂಧಿವಾತ ಸರ್ವೇ ಸಾಮಾನ್ಯವಾಗಿದೆ. ಅದಕ್ಕೆ ನಾವು ಏನು ಮಾಡಬೇಕು? ಕೀಲು ನೋವು ವಯಸ್ಸಾದವರಲ್ಲಿ ಸಾಮಾನ್ಯ ಸಮಸ್ಯೆಯಾಗಿದ್ದು, ಇದು ಹೆಚ್ಚಾಗಿ ವಯಸ್ಸಿಗೆ ಸಂಬಂಧಿತ ಸವೆತ, ಬಿಗಿತ ಮತ್ತು ಕೀಲುಗಳಲ್ಲಿ ನಯಗೊಳಿಸುವಿಕೆ ಕಡಿಮೆಯಾಗುವುದರಿಂದ ಉಂಟಾಗುತ್ತದೆ. ಇದು ವಯಸ್ಸಾದಂತೆ ಹೆಚ್ಚಾಗುತ್ತದೆ. ಇದರಿಂದಾಗಿ ಸಂಧಿವಾತ ಉಂಟಾಗುತ್ತದೆ. ನಡೆದಾಡಲು ತುಂಬ ಕಷ್ಟ, ಕುಳಿತುಕೊಳ್ಳಲು ನಿಲ್ಲಲು ಕೂಡ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಅದಕ್ಕೆ ಮನೆಮದ್ದು ಇದೆ. ಮನೆಮದ್ದನ್ನು ಮಾಡೋಣ. ಅದು ಯಾವುದೆಂದು ತಿಳಿಯೋಣ ಬನ್ನಿ. ಅರಶಿನ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತದೆ. ಅದಕ್ಕೆ ಅಡುಗೆ ಮನೆಯಲ್ಲಿ ಅದಕ್ಕೆ ಪ್ರಮುಖ ಪಾತ್ರ ಇದೆ. ಅರಶಿನವನ್ನು ಏನು ಮಾಡಬೇಕು? ನಮ್ಮ ದಿನನಿತ್ಯದ ಆಹಾರ ಪದಾರ್ಥದಲ್ಲಿ ಅರಶಿನವನ್ನು ಉಪಯೋಗಿಸಬೇಕು. ಮತ್ತು ಹಾಲನ್ನು ಬಿಸಿ ಮಾಡುವಾಗ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಕುದಿಸಿ ಕುಡಿಯಬೇಕು. ಆಗ ಕೀಲು ನೋವು ಕಡಿಮೆ ಆಗುತ್ತದೆ. ಅಶ್ವಗಂಧಕ್ಕೆ ಆಯುರ್ವೇದದಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ಇದು ನಮ್ಮ ದೇಹದ ಒತ್ತಡವನ್ನು ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಇದನ್ನು ನಾವು ಹೇಗೆ ಬಳಸುವುದು? ಇದನ್ನು ಬೆಚ್ಚಗಿನ ಹಾಲಲ್ಲಿ ಕುದಿಬರಿಸಿ ಕುಡಿಯಬೇಕು. ಶುಂಠಿ ಕೂಡ ನಮ್ಮ ಅಡಿಗೆ ಮನೆಯಲ್ಲಿ ಇದ್ದೇ ಇರುತ್ತದೆ. ಶುಂಠಿಯು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದನ್ನು ನಾವು ಹೇಗೆ ಬಳಸುವುದು? ಶುಂಠಿಯನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ನೀರಲ್ಲಿ ಕುದಿಸಿ ಕುಡಿಯಬೇಕು. ಇಲ್ಲದಿದ್ದರೆ ಶುಂಠಿ ಚಹಾವನ್ನು ಮಾಡಿ ದಿನಕ್ಕೆ 2 ಅಥವಾ 3 ಬಾರಿ ಕುಡಿದರೆ ಇದರಿಂದ ನಮಗೆ ಕೀಲು ನೋವು ಕಡಿಮೆ ಆಗುತ್ತದೆ. ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಅದರಿಂದ ನಮಗೆ ಕಾಲನ್ನು ಮಸಾಜ್ ಮಾಡಬೇಕು. ಎಳ್ಳೆಣ್ಣೆಯನ್ನು ಬೆಚ್ಚಗೆ ಮಾಡಿ ನಾವು ಕಾಲಿನ ಅಡಿಗೆ ಹಚ್ಚುವುದರಿಂದ ರಾತ್ರಿ ಸರಿಯಾಗಿ ನಿದ್ರೆ ಬರುತ್ತದೆ ಮತ್ತು ಕಾಲು ಉರಿ ಕಡಿಮೆ ಆಗುತ್ತದೆ. ಹರಳೆಣ್ಣೆಯನ್ನು ತಲೆಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ತಲೆಗೆ ಸ್ನಾನ ಮಾಡಿದರೆ ಅದರಿಂದ ನಮ್ಮ ತಲೆ ತಂಪಾಗಿರುತ್ತದೆ. ತಲೆಯ ಉಷ್ಣತೆಯು ಕಮ್ಮಿ ಆಗುತ್ತದೆ. ಹೀಗೆ ಎಣ್ಣೆಯನ್ನು ಮಸಾಜ್ ಮಾಡುವುದರಿಂದ ರಕ್ತ ಸಂಚಲನೆ ಸುಧಾರಿಸುತ್ತದೆ. ಕೀಲುಗಳ ಬಿಗಿತ ನೋವುಗಳನ್ನು ಶಮನ ಮಾಡುತ್ತದೆ. ಆಹಾರ ಪದ್ಧತಿಯನ್ನು ನಾವು ಬದಲಿಸಿಕೊಳ್ಳಬೇಕು. ದಿನಾಲೂ ಪೌಷ್ಟಿಕತೆ ಆಹಾರವನ್ನು ಸೇವಿಸಬೇಕು. ಬೆಚ್ಚಗಿನ ಆಹಾರ ಮತ್ತು ಯೋಗ, ಇದರಿಂದ ಕೀಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಈ ಮದ್ದುಗಳನ್ನು ನೀವು ಟ್ರೈ ಮಾಡಿದರೆ ನಿಮ್ಮ ಕೀಲು ನೋವು ಸಮಸ್ಯೆಗಳಿಂದ ಪಾರಾಗಬಹುದು. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.